ನನ್ನ ಹೆಸರು ಸುಷ್ಮಿತಾ ಅಂತ. ನನ್ನ ದೊಡ್ಡ ಬ್ರದರ್ ಹೆಸರು ಶೇಖಪ್ಪ ಅಂತ. ನಾವು ಇಲ್ಲಿ ಮಂಗಳೂರಿಗೆ ಬಂದಿದ್ದ ಕಾರಣ ಸಾಲ ಆಗಿತ್ತು, ಅದಕ್ಕೆ ಬಂದದ್ದು ನಾವು. ಅದರಲ್ಲಿ ಅಣ್ಣಂಗೆ ಹುಷಾರಿದ್ದಿದ್ದಿಲ್ಲ, ಅದಕ್ಕೆ ಸಾಲ ಅಂತ ಇದ್ದದ್ದು. ಅದು ಆಕ್ಸಿಡೆಂಟ್ ಅದು. ಅವನು ಪೇಪರ್ಗೆ ಹಾಕಲಿಕ್ಕೆ ಹೋಗ್ತಾ ಇದ್ದ. ಗದ್ನಿಕೆರೆ ಕ್ರಾಸಲ್ಲಿ ಅವನಿಗೆ ಆಕ್ಸಿಡೆಂಟ್ ಆದದ್ದು. ಅದು ತಲೆಗೆ ಎಫೆಕ್ಟ್ ಆದದ್ದು ಅವನಿಗೆ. ಅವನು 2 ತಿಂಗಳು ಹಾಸ್ಪಿಟಲಲ್ಲಿದ್ದ, MRS ಅಂತ ಬಾಗಲಕೋಟೆಯಲ್ಲಿ. ಅವನು ತೆಕ್ಕೊಂಡು 3 ತಿಂಗಳಾಯಿತು. ಅವನು ಸರಿ ಇದ್ದ. ಆವಾಗ ನೈಟ್ ಡ್ಯೂಟಿ ಮಾಡಲಿಕ್ಕೆ ಹೋಗಿ ಅವನಿಗೆ ಕುಡಿಯೋದು, ಡ್ರಿಂಕ್ಸು, ಸ್ಮೋಕ್ ಎಲ್ಲ ಥರ ಮಾಡ್ತಾಯಿದ್ದ. ಆವಾಗಿಂದ ಅವನು ಕೆಟ್ಟವನಾದ. ಅಮ್ಮನಿಗೆ ಟಾರ್ಚರ್ ಮಾಡೋದು, ಅಣ್ಣನಿಗೆ ಹೊಡೆಯೋದು, ಇದೆಲ್ಲ ಥರ ಮಾಡ್ತಾಯಿದ್ದ ಮನೆಯಲ್ಲಿ. ಎಲ್ಲರಿಗೂ ಮುಂಜಾನೆಯ ನಮನಗಳನ್ನ ಅರ್ಪಿಸ್ತಾ ಇದ್ದೇನೆ. ಇವತ್ತು ನಮ್ಮ ಜೊತೆಯಲ್ಲಿ ಒಂದು ಕುಟುಂಬ ಇದೆ. ಒಂದು ತಾಯಿ ಇದ್ದಾರೆ, ಒಂದು ತಂಗಿ ಇದ್ದಾರೆ. ಶೇಖಪ್ಪ ಎನ್ನುವರು ಕಳೆದ ಜೂನ್ ತಿಂಗಳು 26ನೇ ತಾರೀಕಿನಂದು 2024, ಇದೇ ವರ್ಷ ಒಂದು 2.5 ತಿಂಗಳ ಹಿಂದೆ ಮಂಗಳೂರಿನೊಂದು ಫೋನ್ ಬರ್ತದೆ. ಮೇರಿ ಹಿಲ್ ಹತ್ರ ಒಬ್ಬ ಯುವಕ ಬಸ್ ಸ್ಟ್ಯಾಂಡಲ್ಲಿ 2 ನಾಯಿಗಳ ಜೊತೆ ವಾಸವಾಗಿದ್ದ. ಆ ನಾಯಿಗಳನ್ನು ಪೋಷಣೆ ಮಾಡ್ತಾ ಇದ್ದ. ಸ್ವಲ್ಪ ಮಾನಸಿಕ ಅಸ್ಥಿರತೆಗೊಂಡಿತ್ತು. ಅವರನ್ನು ನಮ್ಮ ಟ್ರಸ್ಟಿಯವರಾದ ಪ್ರಕಾಶ್ ಪಿಂಟರ್ ಅವರ ನೇತೃತ್ವದಲ್ಲಿ ಈ ಫೋನ್ ಬಂದಾಗ ಅವರಿಗೆ ಹೋಗಿ ನಾನು ಸಿಕ್ಕಿದ ಕೂಡಲೇ ಅವರಿಗೆ ಹತ್ತಿರದ ಕ್ಯಾಂಟೀನ್ನವರು ಮತ್ತು ಅವರೆಲ್ಲ ಒಳ್ಳೆ ಊಟ ಕೊಡ್ತಾಯಿದ್ರು. ನಂತರ ಅವರನ್ನು ನಾನು ಸ್ನೇಹಾಲಯಕ್ಕೆ ಕರ್ಕೊಂಡು ಬಂದೆ, ಶೇಖಪ್ಪನನ್ನು. ಫಸ್ಟಿಗೆ ಅವರು ಬಂದಾಗ ಬೇರೆ ಬೇರೆ ರೀತಿ ಮಾತಾಡ್ತಾಯಿದ್ರು. ನಾನು ಒಳ್ಳೆ ಪ್ರೊಡ್ಯೂಸರು, ಫಿಲ್ಮು ಕತೆ ಬರೆಯುವವನು, ಈ ರೀತಿಯಾಗಿ ಹೇಳ್ತಾ ಇದ್ದ. ತದನಂತರ ಸ್ನೇಹಾಲಯದ ಚಿಕಿತ್ಸೆ, ಕೌನ್ಸಿಲಿಂಗ್ ಮತ್ತು ಪ್ರೀತಿ ಪರಿಪಾಲನೆಯಿಂದ ಈಗ ಸೌಖ್ಯ ಹೊಂದಿ ಅವರ ತಾಯಿ ಲಲಿತಾ ಮತ್ತು ತಂಗಿಯಾದಂತಹ ಸುಷ್ಮಿತಾ ಬಂದಿದ್ದಾರೆ. ಇನ್ನೊಬ್ಬರು ತಮ್ಮ ಇದ್ದಾರೆ, ಅವರಿಗೆ ಅಭಿಷೇಕ್ ಅಂತ. ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಬಾಗಲಕೋಟೆಯ ಬಿಳಗಿಯವರು, ಬಾಗಲಕೋಟೆಯಿಂದ ಅಷ್ಟು ದೂರದಿಂದ ಮುಂಜಾವಿನಲ್ಲೇ ಸ್ನೇಹಾಲಯಕ್ಕೆ ಬಂದಿದ್ದಾರೆ. ಇವತ್ತು ಇವರನ್ನು ನಮಗೆ ಶೇಖಪ್ಪನನ್ನು ಊರಿಗೆ ಕಳಿಸಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಅವರಿಗೆ ಮುಂದಿನ ಒಳ್ಳೆಯ ಭವಿಷ್ಯವನ್ನು ನಾವು ಕೋರ್ತಾ ಇದ್ದೇವೆ. ಇದಕ್ಕೆ ಸಹಕರಿಸಿದಂತಹ ಎಲ್ಲ ಸ್ನೇಹಾಲಯದ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದವನ್ನು ಹೇಳುತ್ತಾ, ಕಳೆದ 15 ವರ್ಷಗಳಿಂದ ಸ್ನೇಹಾಲಯಕ್ಕೆ ಸಹಾಯ ಮಾಡುವ ಎಲ್ಲ ದಾನಿಗಳನ್ನು ಮಗದೊಮ್ಮೆ ಸ್ಮರಿಸುತ್ತಾ, ಅವರಿಗೆ ಆಯುರಾರೋಗ್ಯ, ಸಮಾಧಾನ, ಸಂತೋಷ, ಸರ್ವಶಕ್ತನು ದಯಪಾಲಿಸಿನೆಂಬುದಾಗಿ ಹೇಳುತ್ತಾ, ಈ ಕುಟುಂಬಕ್ಕೆ ಇನ್ನೂ ಕೂಡ ಹೆಚ್ಚಾಗಿ ಈ ಮಗನನ್ನು ಪರಿಪಾಲಿಸುವಂಥ ಶಕ್ತಿ ಭಗವಂತನು ಕೊಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಸರ್ವರಿಗೂ ಸರ್ವೇ ಜನ ಸುಖಿನೋ ಭವಂತು.